ಹರೇ ಕೃಷ್ಣ. ಶಿವಾನಂದ ಲಹರಿ 14ನೇ ಚರಣ. ಪ್ರಭುಸ್ತ್ವಂ ದೀನಾನಾಂ ಖಲು ಪರಮಬಂಧು ಪಶುಪತೆ ಪ್ರಮುಖ್ಯೋಹಂ ತೇಷಾಮಪಿ ಕುಮುತ ಬಂಧುತ್ವಮನಯೋಃ ತ್ವಯೈವಾಕ್ಷಂತವ್ಯಾಃ ಶಿವಮದಪರಾಧಶ್ಚ ಸಕಲಾಃ ಪ್ರಯತ್ನ ಕರ್ತವ್ಯಂ ಮದವನಮಿಯಂ ಬಂಧು ಸರಣಿಃ. ಇದರ ಭಾವಾರ್ಥ: ಎಲೈ ಪಶುಪತಿ, ಪ್ರಭುವಾದ ನೀನು ದೀನರಿಗೆಲ್ಲ ಪರಮ ಬಂಧು ಅಂತ ಹೇಳ್ತಾರೆ. ದೀನರ ಬಂಧು ಅಂತ ಕರಿತೀವಿ ಅಲ್ವಾ? ಏಕೆಂದರೆ ಯಾರೇ ಕಷ್ಟದಲ್ಲಿದ್ದರೂ ಫಸ್ಟ್ ಓಡಿ ಬರೋದು ಅಂತಂದರೆ ಪರಶಿವನಂತೆ. ಪರಶಿವನಿಗಿಂತ ಬೇಗ ವರಗಳನ್ನು ಕೊಡುವುದು, ಅದೇ ರೀತಿಯಾಗಿ ತನ್ನ ಕೋಪವನ್ನು ಬೇಗ ಶಮನ ಮಾಡ್ಕೊಳ್ಳೋದು ಕೂಡ ಶಿವನೊಬ್ಬನೇ ಅಂತ ಹೇಳ್ತಾರೆ. ಹಾಗಾಗಿ ಸ್ವಾಮಿ, ಈ ದೀನನಲ್ಲಿ ನೀವು ಬಂದು ನನ್ನ ಕಷ್ಟಗಳನ್ನು ತೊಡಗಿಸೋನು. ಹಾಗಾಗಿ ನಿನ್ನ ಬಾಂಧವ್ಯ ತುಂಬ ಗಾಢವಾದದ್ದು. ಏಕೆಂದರೆ ಭಗವಂತ ಮತ್ತು ದೀನರ ನಡುವೆ ಒಂದು ಅವಿಭಾಜ್ಯವಾದಂತಹ ಒಂದು ಸಂಬಂಧ ಇರುತ್ತೆ. ತಾನು ಏನು ಅಂದ್ಕೊತಾನೋ ಅದನ್ನು ನೆರವೇರ್ಸೋಕ್ಕೆ ಒಬ್ಬ ಭಕ್ತ ತನ್ನ ಮನಸ್ಸಲ್ಲಿ ತಿಳ್ಕೊಳ್ತಿದ್ದ ಹಾಗೇನೆ ಅದನ್ನು ನೆರವೇರಿಸಿ ಕೊಟ್ಬಿಡ್ತಾನೆ ಶಿವ. ಹಾಗಾಗಿ ಶಿವನೇ, ನನ್ನ ಎಲ್ಲ ಅಪರಾಧಗಳನ್ನು ನೀನೇ ಕ್ಷಮಿಸು. ನನ್ನ ರಕ್ಷಣೆಯನ್ನು ಪ್ರಯತ್ನಪೂರ್ವಕವಾಗಿ ಮಾಡಲೇಬೇಕು ನೀನು. ಯಾಕೆಂದರೆ ನೀನು ಮಾಡಬೇಕೋ ಮಾಡಬಾರ್ದು ಅಂತ ಮಾತ್ರ ಮಾಡಬೇಡ ಸ್ವಾಮಿ, ನೀನು ಮಾಡಲೇಬೇಕು. ನನ್ನ ಎಲ್ಲ ಅಪರಾಧಗಳನ್ನು ಕೂಡ ನೀನು ಮನ್ನಿಸಬೇಕು, ನನ್ನ ರಕ್ಷಣೆ ಮಾಡಬೇಕು, ಕ್ಷಮಿಸಿ. ಇದು ಬಂಧುಗಳು ಅನುಸರಿಸಬೇಕಾದಂತಹ ಮಾರ್ಗ. ಇದು ತಾನೇ ಒಬ್ಬ ಭಕ್ತನಿಗೂ ಮತ್ತು ಭಗವಂತನಿಗೂ ಇರುವಂತಹ ಅವಿಭಾಜ್ಯವಾದಂತಹ ಸಂಬಂಧ. ಕಷ್ಟದಲ್ಲಿದ್ದಾಗ ಸ್ನೇಹಿತರು ಬಂದು, ನೆಂಟರು ಬಂದು ನಮಗೆ ಹೇಗೆ ಆದುಕೊಳ್ತಾರೋ ಅದೇ ರೀತಿಯಾಗಿ ನೀನು ಕೂಡ ನನಗೆ ಕಷ್ಟ ಬಂದಾಗ ಬಂದು ಸಹಾಯ ಮಾಡಿ ನನ್ನ ರಕ್ಷಣೆ ಮಾಡು ಅಂತ ಕೇಳ್ಕೊತಿದ್ದಾರೆ. ಹರೇ ಕೃಷ್ಣ.